99% ಸೋತಿದ್ದ ಪಂದ್ಯವನ್ನು ಬದಲಿಸಿದ ಕ್ಯಾಚ. ಹೌದು ವೀಕ್ಷಕರೇ, ನಿನ್ನೆ ಪಂದ್ಯದಲ್ಲಿ ಅಕ್ಷರ್ ಪಟೇಲ್ ಅವರು ಭರ್ಜರಿಗೆ ಕ್ಯಾಚ್ ಹಿಡಿದಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಕ್ಯಾಚ್ ಪಂದ್ಯವನ್ನೇ ಬದಲಿಸಿದೆ. ವೀಕ್ಷಕರೇ, ಈ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಅಕ್ಷರ್ ಪಟೇಲ್ ಅವರು ಹಿಡಿದ ಈ ಕ್ಯಾಚ್ಗೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ಸೂಪರ್ ಹಿಟ್ ಹಂತದ 51ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಹಾಗೂ ಇಂಡಿಯಾ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಇಂಡಿಯಾ ತಂಡವು ಭರ್ಜರಿಗೆ 24 ರನ್ಗಳ ಗೆಲುವು ಸಾಧಿಸುವುದರ ಮೂಲಕ ಮಿಚೆಲ್ ಮಾರ್ಷ್ ಅವರ ಪಡೆಗೆ ಹೀನಾಯವಾಗಿ ಸೋಲು ಉಣಿಸಿತು. ಹೌದು ವೀಕ್ಷಕರೇ, ನಿನ್ನೆ ಪಂದ್ಯದಲ್ಲಿ ಭಾರತ ತಂಡವು 20 ಓವರ್ಗಳಿಗೆ 5 ವಿಕೆಟ್ ಕಳೆದುಕೊಂಡು 205 ರನ್ ಕಲೆ ಹಾಕಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಕಾಂಗ್ರೋ ಪಡೆಗೆ ಭಾರತ ತಂಡವು ತಕ್ಕ ಉತ್ತರ ನೀಡಿತು. ಹೌದು ವೀಕ್ಷಕರೇ, ಆಸ್ಟ್ರೇಲಿಯಾ ತಂಡವನ್ನು 181 ರನ್ಗಳಿಗೆ ಆಲ್ಔಟ್ ಮಾಡುವ ಮೂಲಕ 7 ವಿಕೆಟ್ ಕಬಳಿಸಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಅಕ್ಷರ್ ಪಟೇಲ್ ಅವರು ಹಿಡಿದ ಕ್ಯಾಚ್ ಪಂದ್ಯವನ್ನೇ ಬದಲಿಸಿದೆ. ಹೌದು ವೀಕ್ಷಕರೇ, ನಿನ್ನೆ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡದ ನಾಯಕನಾಗಿದ್ದ ಮಿಚೆಲ್ ಮಾರ್ಷ್ ಅವರ ಕ್ಯಾಚ್ ಅಕ್ಷರ್ ಪಟೇಲ್ ಅವರು ಭರ್ಜರಿಗೆ 6 ಲೈನ್ನಲ್ಲಿ ಹಿಡಿದಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಕ್ಯಾಚ್ ಪಂದ್ಯವನ್ನೇ ಬದಲಿಸಿದೆ. ಹೌದು ವೀಕ್ಷಕರೇ, ಮಿಚೆಲ್ ಮಾರ್ಷ್ ಅವರಿಗೆ ಅಕ್ಷರ್ ಪಟೇಲ್ ಅವರು ಹಿಡಿಯೋದಕ್ಕಿಂತ ಮುಂಚಿತವಾಗಿ 2 ಕ್ಯಾಚ್ಗಳನ್ನು ಟೀಮ್ ಇಂಡಿಯಾ ತಂಡವು ಬಿಟ್ಟಿತ್ತು. ಹೌದು ವೀಕ್ಷಕರೇ, ಒಂದು ಕ್ಯಾಚನ್ನು ರಿಷಬ್ ಪಂತ್ ಅವರು ಬಿಟ್ಟರೆ ವೀಕ್ಷಕರೇ ಇನ್ನೊಂದು ಕ್ಯಾಚನ್ನು ವೇಗದ ಬೌಲರ್ ಆಗಿದ್ದ ಹರ್ಷದೀಪ್ ಸಿಂಗ್ ಅವರು ಡ್ರಾಪ್ ಮಾಡಿದರು. ಇನ್ನು ವೀಕ್ಷಕರೇ, ಇದಾದ ನಂತರ 27ನೇ ಎಸೆತದಲ್ಲಿ ಮಿಚೆಲ್ ಮಾರ್ಷ್ ಅವರು 6 ಹೊಡೆಯಲು ಹೋಗಿ ಅಕ್ಷರ್ ಪಟೇಲ್ ಅವರಿಗೆ ಕ್ಯಾಚ್ ನೀಡಿದರು. ಇನ್ನು ವೀಕ್ಷಕರೇ, ಈ ಒಂದು ಬಾಲ್ 6ಗೆ ಹೋಗುತ್ತಿತ್ತು. ಹೌದು ವೀಕ್ಷಕರೇ, ಈ ಒಂದು ಕ್ಯಾಚನ್ನು ತಡೆದ ಅಕ್ಷರ್ ಪಟೇಲ್ ಅವರು ನಿನ್ನೆ ಪಂದ್ಯವನ್ನೇ ಬದಲಿಸಿದ್ದಾರೆ.